ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ನಮ್ ಕರ್ನಾಟಕದ ಸ್ಯಾಂಡಲ್ವುಡ್ ನಟ ದರ್ಶನ್ ಇವರು ತಮ್ಮ ಗೆಳತಿಗೆ ರೇಣುಕಸ್ವಾಮಿ ಎಂಬ ವ್ಯಕ್ತಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಿದ್ದ ಎಂಬ ಕಾರಣಕ್ಕೆ ದೇಶಗೊಂಡು ಆತನನ್ನು ಶೆಡ್ಡಿಗೆ ಕರೆಸಿ ಸಿಕ್ಕಾಪಟ್ಟೆ ಹೊಡೆದಾಗ ಆತನ ಜೀವ ಹೋಗುತ್ತೆ. ಜೀವ ಹೋದ ಮೇಲೆ ನಂತರ ಒಬ್ಬೊಬ್ಬ ಆರೋಪಿಗಳು ಸಿಕ್ಕಿ ಬೀಳ್ತಾರೆ. ಅದರಲ್ಲಿ ದರ್ಶನ್ ಅವರಿಗೆ ಕೂಡ ಈ ಜೈಲೊಳಗಿದ್ದಾರೆ. ಎಲ್ಲ ಯೋಚನೆ ಮಾಡಿದ್ರು ಅವ್ರಿಗೆ ಹಣದ ಪ್ರಭಾವ ಇದೆ, ಹಾಗೆ ಹೀಗೆ ಹೊರ ಬಂದೇ ಬರ್ತಾರೆ ಅಂತ. ಆದ್ರೆ ಅವರ ಮೇಲೆ ಕೇಸು ತುಂಬಾ ಬಲವಾಗಿ ಅವರಿಗೆ ಜೈಲಿನಲ್ಲಿ ಇರುವಂತಾಗಿದೆ. ಕೇರಳದ ಒಬ್ಬ ನಟನ ಮೇಲೆ ಇದಕ್ಕಿಂತ ದೊಡ್ಡ ಆರೋಪ ಬಂದಿತ್ತು. ಏನಪ್ಪಾ ಅಂದ್ರೆ ಆ ನಟ ದಿಲೀಪ್ ಅವರು ಅಲ್ಲಿಯ ಪ್ರಸಿದ್ಧ ನಟಿಯ ಮೇಲೆ ಮಾನಭಂಗ ಮಾಡಿಸೋಕೋಸ್ಕರ ಸುಪಾರಿ ಕೊಟ್ರು ಎಂಬ ಆರೋಪ. ಈ ಒಂದು ಪ್ರಕರಣ ಭಾರತದಲ್ಲಿ ಕೇಳಿ ಬಂದ್ರೆ ತುಂಬಾ ಕಡಿಮೆ, ಕೇಳಿ ಬಂದಿಲ್ಲ ಅಂತ ಹೇಳ್ಬೋದು. ಈ ಜೀವ ತೆಗೆಯಲು ಸುಪಾರಿ ಕೊಟ್ಟಿದ್ದನ್ನು ನೋಡಿದೀವಿ, ಆದ್ರೆ ಒಂದು ಹೆಣ್ಣಿನ ಮಾನಭಂಗ ಪಡಿಸಲು ಈ ರೀತಿ ಸುಪಾರಿ ಕೊಟ್ಟಿರುವ ಕೇಸ್ ಇದೇ ಆಗಿತ್ತು. ದೊಡ್ಡ ಸೆನ್ಸೇಷನ್ ಆಗತ್ತೆ. ಮೊದ್ಲಿಗೆ ಏನು ಗೊತ್ತಾಗಲ್ಲ ಪಾಪ. ಫೆಬ್ರವರಿ 17, 2017ಕ್ಕೆ ಆ ಹೆಣ್ಣಿನ ಮೇಲೆ ಅಟ್ಯಾಕ್ ಆಗುತ್ತೆ. ಮೊದ್ಲಿಗೆ ಮೇಲೆ ಮಾನಭಂಗ ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ದೃಶ್ಯಗಳಲ್ಲಿ ತೆಗೆದಿಟ್ಕೊಂಡಿದ್ರು. ಯಾಕೆಂದ್ರೆ ಆ ನಟಿ ಇನ್ನು ಜೀವನದಲ್ಲಿ ಮುಂದೆ ಬರಬಾರದು ಎಂಬ ಯಾರೋ ಒಂದು ದ್ವೇಷಕ್ಕೆ ಮಾಡಿದ ಕಾರಣ ಅದಾಗಿತ್ತು. ಫಸ್ಟಿಗೆ ಸ್ವಲ್ಪ ಒಂದು ಸಾಧಾರಣ ಪಲ್ಸರ್ ಸುನಿ ಮಾರ್ಟಿನ್ ಅಂತವರೆಲ್ಲ ಸಿಕ್ಕಿ ಬೀಳ್ತಾರೆ. ಯಾಕೆಂದ್ರೆ ಈ ನಟಿಗೆ ಆ ವ್ಯಕ್ತಿ ಪಲ್ಸರ್ ಸುನಿ ಅಂತ ಹೇಳ್ಕೊಂಡಿದ್ರು. ಮೊದ್ಲಿಗೆ ಏನು ಅಷ್ಟು ಗೊತ್ತಾಗಲ್ಲ. ಈ ಕೇಸ್ ನಡೀತಾ ಇರುವಾಗ ದಿಲೀಪ್ ಅವರ ಪತ್ನಿ ಅಲ್ಲಿ ಅಮ್ಮ ಸಂಘಟನೆ ಇದೆ, ಆ ಅಮ್ಮ ಸಂಘಟನೆಯಲ್ಲಿ ಬಂದು ಹೇಳ್ತಾರೆ ಇದು ಒಂದು ಗೂಢಾಲೋಚನೆಯಿಂದ ನಡೆದಂತ ಒಂದು ಕೃತ್ಯ ಅಂತ. ಅಷ್ಟರಲ್ಲಿಯೇ ಈ ದಿಲೀಪ್ ಏನ್ ಮಾಡ್ತಾರೆ, ಪಿಣರಾಯಿ ಅವರಿಗೆಲ್ಲ ಮೆಸೇಜ್ ಕಳಿಸ್ತಾರೆ. ಹಾಯ್ ಸರ್, ನಾನ್ ದಿಲೀಪ್, ನಾನ್ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ, ಏನೋ ಒಂದು ವಿಷಯ ಹಾಕಿ ಕಳಿಸ್ತಾರೆ. ಅಂದ್ರೆ ನಾನ್ ನಿಮಗೆ ಏನೋ ಮಾಡಿದೀನಿ, ನೀವು ನನಗೇನಾದ್ರು, ನಾನೀಗ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀನಿ ಅಂತ. ಅಲ್ಲಿವರೆಗೆ ಈ ವ್ಯಕ್ತಿಯ ಹೆಸರೇ ಬಂದಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದೇ ಕುಂಬಳಕಾಯಿ ಕಳ್ಳ ಅಂದಾಗ ಹೆಗಲು ಮುಟ್ಟು ನೋಡಿರ್ತಾರಲ್ಲ, ಅದೇ ರೀತಿ ಈ ವ್ಯಕ್ತಿ ನಡೆದುಕೊಂಡಿದ್ದು. ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಹತ್ರ ಹೋಗ್ತಾರೆ. ನನಗೆ ಇವರೆಲ್ಲ ಜೈಲಲ್ಲಿದ್ರು, ಈ ನಟಿಯನ್ನು ಯಾರು ಆಕ್ರಮಣ ಮಾಡಿದ್ರು ಅವರೆಲ್ಲ ಜೈಲಲ್ಲಿ ಇದ್ರು, 5ರಿಂದ 6 ಜನ ಜೈಲೊಳಗಿದ್ರು. ಆವಾಗ ಈ ಮನುಷ್ಯನ ಮೇಲೆ ಯಾವ ಕೇಸು ಬಂದಿರ್ಲಿಲ್ಲ, ಯಾರು ಈ ಮನುಷ್ಯನ ಹೇಳಿಯೂ ಇರ್ಲಿಲ್ಲ. ಈತನೇ ಹೋಗ್ಬಿಟ್ಟು ಅಲ್ಲಿ ಒಂದು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ, ಜೈಲಿನೊಳಗಿದ್ದ ಪಲ್ಸರ್ ಸುನಿ ನನಗೆ 1.5 ಕೋಟಿ ಕೊಡುವಂತೆ ಲೆಟರ್ ಬರ್ತಿದ್ದಾರೆ ಅಂತ. ಸಂಬಂಧನೇ ಇಲ್ಲ. ಫಸ್ಟ್ ಈ ಘಟನೆ ನಡೆದ 4 ದಿನದಲ್ಲಿ ಪಿಣರಾಯಿ ಅವರಿಗೆ ಮೆಸೇಜ್ ಕಳಿಸಿರ್ತಾರೆ. ಅದಾದ ಮೇಲೆ ಈ ರೀತಿ ಒಂದು ಲೆಟರ್ ಹಿಡ್ಕೊಂಡ್ ಬರ್ತಾರೆ, ಸಂಬಂಧನೇ ಇಲ್ಲ. ನಂತರ ಕೇಸು ಈ ನಟನ ಕಡೆಗೆ ತಿರುಗುತ್ತೆ. ಇದ್ರ ಬಗ್ಗೆ ಒಂದು ಈ ಗೂಢಾಲೋಚನೆ ಮಾಡಿರ್ಬೋದು ಎಂಬುದ್ರ ಬಗ್ಗೆ ಸ್ವಲ್ಪ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅರೆಸ್ಟ್ ಮಾಡ್ತಾರೆ. ಬರೋಬ್ಬರಿ 85 ದಿನ ಆ ನಟ ಜೈಲಿನಲ್ಲಿ ಒಳಗಿರ್ತಾರೆ. ಆ ನಟ ಅವಾಗಂದಲ್ಲ ಆ ನಟನ ಗ್ರಾಫ್ ಕುಸಿಯೋದು. ಯಾವಾಗ ನಟ 2016ರಲ್ಲಿ ಆ ನಟನಿಗೆ ಮದುವೆ ಆಗುತ್ತೆ, ಆವಾಗಲೇ ಅದರಿಂದ ಅವ್ರ ಗ್ರಾಫ್ ಒಂದು ಅಷ್ಟು ಉತ್ತುಂಗದಲ್ಲಿದ್ದ ಅವ್ರ ಗ್ರಾಫ್ ಕುಸಿತಾ ಬರುತ್ತೆ. ಅದಕ್ಕೆ ಕಾರಣಗಳು ಹಲವು. ಅವರು ಫಸ್ಟ್ ಮದುವೆ ಆಗಿದ್ದು ಒಂದು ಪ್ರಸಿದ್ಧ ನಟಿ ಮಂಜು ವಾರಿಯರ್. ಆ ಮಂಜು ವಾರಿಯರಿಗೆ ಮೋಸ ಮಾಡಿ ಅವರ ಜೊತೆ ಅಭಿನಯಿಸುತ್ತಿದ್ದ ಕಾವ್ಯ ಮಾಧವನ್ ಅವರನ್ನು ಮದುವೆ ಆಗ್ತಾರೆ. ಯಾವಾಗ ಕಾವ್ಯ ಮಾಧವನ್ನ ಮದುವೆ ಆಗ್ತಾರೋ ಆವಾಗ ಜನರಿಗೆ ಅವರ ಮೇಲೆ ಸ್ವಲ್ಪ ದ್ವೇಷ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ, ಅವರ ಫ್ಯಾನ್ಸ್ ಗಳಿಗೆ ಬೇಸರ ಆಗುತ್ತೆ. ಅದಾದ ಮೇಲೆ ಈ ಘಟನೆ ಸಮೇತ ಹೊರ ಬಂದಾಗ ಎಲ್ಲರಿಗೂ ತುಂಬಾ ಒಂಥರ ಬೇಸರ ಆಗುತ್ತೆ. ಆದ್ರೆ ಒಂದು ಹೆಣ್ಣಿಗೆ ಈ ರೀತಿ ಅನ್ಯಾಯವಾಗಿದೆ ಅಂದಾಗ್ಲೂ ಕೂಡ ತುಂಬಾ ಜನ ಆತನ ಬೆಂಬಲಕ್ಕೆ ನಿಲ್ತಾರೆ. ಯಾಕೆಂದ್ರೆ ಅಷ್ಟು ಪ್ರಭಾವಶಾಲಿ. ಕೋರ್ಟಿಗೆ ಆ ವಿಡಿಯೋನ ಚಿತ್ರಿಸಿದ್ರಲ್ಲ, ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಾಗುತ್ತೆ. ಈ ರೀತಿ ಕೃತ್ಯ ಮಾಡಿದಾಗ ಇವ್ರು ಈ ರೀತಿ ವಿಡಿಯೋ ಚಿತ್ರಿಸಿದ್ರು ಅಂತ. ಅದು ಕೂಡ ಕೋರ್ಟಿನಿಂದ ಕಳ್ಳತನ ಆಗುತ್ತೆ ಅಂದ್ರೆ ಆ ವ್ಯಕ್ತಿಯ ಪ್ರಭಾವ ಎಷ್ಟು ಇರ್ಬೋದು ನೋಡಿ. ನಿರಂತರ 8 ವರ್ಷಗಳ ಕಾಲ ಕೇಸ್ ಎಳೆಯುತ್ತೆ. ಈ 2025 ಡಿಸೆಂಬರ್ 8ಕ್ಕೆ ಈ ಕೇಸಿನ ತೀರ್ಪು ಬರುತ್ತೆ. ಆವಾಗ ಈ ನಟನಿಗೆ ಶಿಕ್ಷೆ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಹಣ ಬಲ, ಜನಬಲ ಎಲ್ಲ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಒಬ್ಬ ದೋಷಿ ನಿರ್ದೋಷಿಯಾಗಿ ಹೊರಗ್ ಬರ್ಬೋದು. ಅದಕ್ಕೊಂದು ಸಾಕ್ಷಿ ಎಂಬಂತೆ ಈ ಊರು ಜೈಲಿನಿಂದ ಹೊರಗೆ ಬಂದರೆ ಆ 6 ಜನಕ್ಕೆ ಶಿಕ್ಷೆ ಆಗಿದೆ. ಆ 6 ಜನಕ್ಕೂ ಆ ನಟಿಗೂ ಯಾವುದೇ ಕನೆಕ್ಷನ್ ಇರ್ಲಿಲ್ಲ. ಆದ್ರೆ ಈ ವ್ಯಕ್ತಿಗೆ ಎಲ್ಲೋ ಒಬ್ಬ ಅಡ್ವೊಕೇಟ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಈಗ ಒಂದು ಕೇಸಲ್ಲಿ ಒಬ್ಬ ವ್ಯಕ್ತಿ ತಲವಾರ್ ತಕೊಂಡು ಮಚ್ಚಿ ಬೀಸಿ
ಜನರ ಜೀವ ತೆಗ್ದ ಅಂದ್ರೆ ಆ ಮಚ್ಚನ್ನ ಯಾರು ಶಿಕ್ಷೆ ಮಾಡೋದಿಲ್ಲ, ಆ ಮಚ್ಚಿಗೆ ಯಾರು ಶಿಕ್ಷೆ ಕೊಡೋದಿಲ್ಲ. ಅದನ್ನ ಮಾಡಿ ಆ ಕೃತ್ಯ ಯಾರು ಮಾಡಿದನೋ ಅವನಿಗೆ ಶಿಕ್ಷೆ ಕೊಡ್ತಾರೆ. ಇಲ್ಲಿ ಈ ವ್ಯಕ್ತಿ ಇಷ್ಟು ಒಂದು 6-5 ಜನನ ಸುಪಾರಿ ಕೊಟ್ಟು ತಲವಾರ್ ರೀತಿನೇ ಬಳಸಿಕೊಂಡಿದ್ದು. ಯಾಕೆ? ಈ ನಟಿಯ ಮೇಲೆ ಮಾನಭಂಗ ಮಾಡ್ಬೇಕು ಅಂತ. ಆ ಕಾರಣಕ್ಕೆ ಈ ನಟಿಯನ್ನು ಮಾನಭಂಗ ಮಾಡಕ್ಕೋಸ್ಕರ ಈ ರೀತಿ ಬಳಸಿಕೊಂಡು ಈಗ ಆತ ಪಾರಾಗಿದ್ದಾನೆ, ಆತ ಈ ಕೇಸಿಂದ ನಿರ್ದೋಷಿತೆಯಲ್ಲಿ ಹೊರಗೆ ಬಂದಿದ್ದಾನೆ ಅಂತ ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದ್ರೆ ಆ ಮಾನಭಂಗಕ್ಕೆ ಒಳಗಾದ ನಟಿ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಅವ್ರು 2022ರಲ್ಲಿ ಬರ್ಕಾದತ್ ಜೊತೆ ಒಂದು ಸಂದರ್ಶನ ಮಾಡಿದ್ರು. ಅದ್ರಲ್ಲಿ ನೋಡಿ ಎಷ್ಟು ನೋವು ಅನುಭವಿಸ್ತಾರೆ. ಈ ರೀತಿ ಒಂದು ಘಟನೆ ನಡೆದಾಗ ಯಾವ ಹೆಣ್ಮಕ್ಳಾದ್ರೂ ಕುಗ್ಗಿ ಹೋಗ್ತಾಳೆ. ಅವರು ನನಗಿನ್ನು ಜೀವನೇ ಬೇಡ ಅಂತ ಅನ್ಕೊಂಡಿದ್ರು. ಅಂತ ಸ್ಥಳದಲ್ಲ ತುಂಬಾ ಜನ ಅವ್ರಿಗೆ ಬೆಂಬಲವಾಗಿ ನಿಂತ್ರು. ಆವಾಗ ಈ ನಟಿ ಯಾವಾಗ ನಟನ ಮೇಲೆ ಈ ರೀತಿ ಒಂದು ಮಾಡಿಸಿದಾರೆ ಅಂತ ಹೇಳಿ ಆರೋಪ ಬರ್ತಾರೋ ಅಷ್ಟೇ, ಅವ್ರೆಲ್ಲೂ ಬಾಯಿ ಬಿಟ್ಟು ಹೇಳಿರ್ಲಿಲ್ಲ, ಆದ್ರೆ ಆರೋಪ ಅವರ ಕಡೆ ತಿರುಗುತ್ತೆ. ಅವಾಗ ಎಲ್ಲರೂ ಈ ನಟಿನ ಬುಲ್ಲಿಂಗ್ ಮಾಡ್ತಾರೆ. ಯಾಕೆ ಅವ್ರು ರಾತ್ರಿ ತಿರುಗಾಡ್ಬೇಕು, ಯಾಕೆ ಸುಳ್ಳು ಸುಳ್ಳು ಹೇಳ್ತಾರೆ ಅಂತ. ಯಾವ್ದಾದ್ರು ಹೆಣ್ಣು ನನಗೆ ಮಾನಭಂಗ ಆಗಿದೆ ಅಂತ ಹೇಳಿ ಅಷ್ಟು ಪಬ್ಲಿಕ್ ಆಗಿ ಬಂದು ಹೇಳ್ತಾರ? ಅಷ್ಟು ನೋವು ಅನುಭವಿಸ್ಬೇಕಾದ್ರೆ ಯಾವ ಅಗತ್ಯನೂ ಇರ್ಲಿಲ್ಲ. ಸುಳ್ಳು ಹೇಳಿದ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಆಕೆಯನ್ನು ಒಂದೇ ಲೆಕ್ಕದಲ್ಲಿ ಅವ್ರು ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ, ಮತ್ತಷ್ಟು ಕುಗ್ಗಿಸುವ ಪ್ರಯತ್ನ ಮಾಡಿದ್ರು. ಈಗ ಬಂದ ತೀರ್ಪು ಕೂಡ ಆಕೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತೆ ಇದೆ. ಒಬ್ಬ ಹೆಣ್ಣಿಗೆ ಈ ತೀರ್ಪಿನಲ್ಲಿ ನ್ಯಾಯ ಸಿಗುತ್ತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿದ್ರು, 8ನೇ ಆರೋಪಿ ಸ್ಥಾನದಲ್ಲಿ ನಿಂತಿದ್ರು, ಆ ಪ್ರಸಿದ್ಧ ನಟ ಮಾತ್ರ ಆರಾಮಾಗಿ ಹೊರಗೆ ಬಂದು ಸುಮ್ನೆ ಇದ್ರ. ಅವರ ಮೊದಲ ಹೆಂಡತಿ ಮಂಜು ವಾರಿಯರ್ ನನ್ನ ಬಗ್ಗೆ ಈ ರೀತಿ ಗೂಢಾಲೋಚನೆಯ ಬಗ್ಗೆ ಹೇಳಿದಿಕ್ಕೆ ನನಗೆ ಈ ರೀತಿ ಎಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಈಗ ಅವರ ಮೇಲೇನು ತಿರುಗಿ ಬೀಳುವ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡೋದಾದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ ಈ ನಟನಿಗೆ ಯಾಕೆ ಈ ಒಂದು ನಟಿಯ ಮೇಲೆ ಈ ಪಾಪ ಮಾನಭಂಗಕ್ಕೆ ಒಳಗಾಗಿದಲ್ಲ ಆ ನಟಿಯ ಮೇಲೆ ಯಾಕೆ ದ್ವೇಷ ಅಂತ ಕೇಳ್ಬೋದು. ಅದಕ್ಕೆ ಕಾರಣ ಈ ನಟನಿಗೆ ಮಂಜು ವಾರಿಯರ್ ಜೊತೆ ಡಿವೋರ್ಸ್ ಆಗಕ್ಕೆ ಪ್ರಮುಖ ಕಾರಣ ಈ ಒಂದು ನಟಿ ಅಂತ ಹೇಳಲಾಗುತ್ತೆ. ಕಾರಣ ಏನು ಗೊತ್ತಾ? ಇವರೆಲ್ಲ ಫ್ರೆಂಡ್ಸ್ ಆಗಿದ್ರು. ಈ ನಟಿ ಮಂಜು ವಾರಿಯರ್, ಈಗ ನಟನ ದಿಲೀಪ್ನ 2ನೇ ಹೆಂಡತಿ ಕಾವ್ಯ ಮಾಧವನ್, ಇವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಮಂಜು ವಾರಿಯರ್ ಮದುವೆ ಆದ್ಮೇಲೆ ಸಿನಿಮಾದಲ್ಲಿ ನಟಿಸ್ತಾ ಇರ್ಲಿಲ್ಲ, ಇವರೆಲ್ಲ ನಟಿಸ್ತಾನೆ ಇದ್ರು. ಇವರುಗಳು ಒಮ್ಮೆ ವಿದೇಶಕ್ಕೆ ಹೋದಾಗ ಅಲ್ಲಿ ಕಾವ್ಯ ಮಾಧವನ್ ದಿಲೀಪಿಗೆ ಈ ಒಂದು ರೀತಿ ಏನೋ ಸಂಬಂಧ ಇದೆ ಅಂತ ಈ ನಟಿಗೆ, ಯಾರು ಈ ಆಕ್ರಮಣಕ್ಕೆ ಒಳಗಾದ್ರಲ್ಲ ಆ ನಟಿಗೆ ಗೊತ್ತಾಗಿ ಅವರು ಬಂದು ಮಂಜು ವಾರಿಯರಿಗೆ ವಿಷಯ ಮುಟ್ಟಿಸ್ತಾರೆ. ಈ ಕಾರಣದಿಂದ ಗಂಡ ಹೆಂಡತಿ ನಡುವೆ ಬಿರುಕು ಬಂದು ಅವರಿಬ್ರು ಡಿವೋರ್ಸ್ ಆಗ್ತಾರೆ. ಡಿವೋರ್ಸ್ ಆದ ಮೇಲೆ ದಿಲೀಪ್ ಕಾವ್ಯ ಮಾಧವನ್ನ ಮದುವೆ ಆಗ್ತಾರೆ. ಆದ್ರೆ ದಿಲೀಪ್ ಈ ದ್ವೇಷವನ್ನು ಮರ್ತಿರ್ಲಿಲ್ಲ. ದಿಲೀಪ್ ಮದುವೆ ಆದ ಮೇಲೆ ದಿಲೀಪ್ ದ್ವೇಷ ಕಾರ್ತಾ ಇದ್ರು. ಈ ಒಂದು ಆಕ್ರಮಣಕ್ಕೊಳಗಾದ ನಟಿ ಮೇಲೆ ದ್ವೇಷ ಹೇಗ ತೀರ್ಸ್ಬೇಕು ಅಂತ ಕಾಯ್ತಿದ್ರು. ಆ ಕಾರಣಕ್ಕೆ ಸುಪಾರಿ ಕೊಟ್ಟು ಈ ಕೃತ್ಯ ಮಾಡಿಸಿದ್ರು ಅಂತ ಆರೋಪ ಅವರ ಮೇಲೆ ಇದೆ. ಇಲ್ಲೇ ನೋಡಿದ್ರು ಒಂದು ಲೆಕ್ಕದಲ್ಲಿ ಈಗ ಯಾರು ಈ ಆರೋಪನ ಹೊತ್ತು ಒಳಗೆ ಕೂತಿದಾರೋ ಒಂದ್ 6 ಜನ, ಅವ್ರಿಗೂ ಈ ನಟಿಗೆ ಯಾವುದೇ ಕನೆಕ್ಷನ್ ಇಲ್ಲ. ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ. ಈ ನಟನಿಗೆ ನೋಡಿದ್ರೆ ಎಲ್ಲಾ ಕಡೆಯಿಂದ ಲಿಂಕ್ ಆಗುತ್ತೆ. ಈ ಕಡೆ ಅವರ ಅಕ್ರಮ ಸಂಬಂಧನು ಹೆಂಡತಿಗೆ ಹೇಳಿದ್ರು ಅಂತ ಒಂದು ಲಿಂಕ್ ಆಗುತ್ತೆ. ಈ ಎಲ್ಲ ದ್ವೇಷ ಎಲ್ಲ ಇದೆ. ಅದೆಲ್ಲ ನೋಡುವಾಗ ಇದನ್ನ ಕೃತ್ಯ ಮಾಡಿಸಿದ ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇವತ್ತಿನಲ್ಲಿ ಸೆಷನ್ ಕೋರ್ಟಿನಲ್ಲಿ ಹಣ ಬಲ ಗೆದ್ದಿದೆ, ಪವರ್ ಗೆದ್ದಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿದ್ದಾರೆ. ಇದು ಒಂದು ಅಂತಿಮ ತೀರ್ಪು ಹೇಳಿದ್ರು. ಇನ್ನು ಮೇಲೆ ಕೋರ್ಟ್ಗಳಿದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹಲವಾರು ಜನ ಈ ಒಂದು ತೀರ್ಪು ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಒಂದು ಹೇಳ್ಬೇಕೇನಂದ್ರೆ, ನಮ್ಮಲ್ಲಿ ಹಣ ಬಲ ಪವರ್ ಎಲ್ಲ ಇದ್ರೆ ಒಬ್ಬ ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ಲ ಅಂತ ಬೆಂಬಲಿಸುವವರು ತುಂಬಾ ಜನ ಇದ್ದಾರೆ. ಅದ್ರ ಜೊತೆಗೆ ಒಂದು ಸಿಸ್ಟಮ್, ಈ ಪೊಲೀಸ್, ಈ ವಕೀಲರ ಆ ಸಿಸ್ಟಮ್ಗಳೆಲ್ಲ ಜೊತೆಗೆ ನಿಂತ್ಬಿಟ್ರೆ ಅಂತಲ್ಲ, ಇಲ್ಲಿ ತಪ್ಪಿತಸ್ಥ ನಿರ್ದೋಷಿ ಆಗ್ಬೋದು, ನಿರ್ದೋಷಿ ಜೈಲೊಳಗೆ ಕೂರ್ಬೋದು ಅಂತ ಒಂದು ಪರಿಸ್ಥಿತಿ. ನಮ್ಮಲ್ಲಿ ನೋಡಿ, ದರ್ಶನ್ ಅವರಿಗೆ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರು ಯಾರು? ಪೊಲೀಸರು ಎಲ್ಲ ಮಾಡಿ, ಮೀಡಿಯಾಗಳು ಕೂಡ ದರ್ಶನ್ ಅವ್ರನ್ನ ಹೇಗೆಲ್ಲ ತೋರ್ಸ್ಬೇಕೋ ಹಾಗೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಕೇರಳ ಮೀಡಿಯಾದಲ್ಲಿ ಈ ಘಟನೆ ನಡೆದಾಗ ತುಂಬಾ ಮೀಡಿಯಾಗಳು ನಟನ ಪರವಾಗಿ ನಿಂತ್ರು, ತುಂಬಾ ಅಭಿಮಾನಿಗಳು ನಟನ ಪರವಾಗಿ ನಿಂತ್ರು. ಎಲ್ಲ ನಿಂತಿದ್ದಾಗೆ ಈಗ ಹೇಳ್ತಾರೆ ಅಲ್ಲಿರುವ ತೀರ್ಪುಗಾರರಿಂದ ಹಿಡಿದು ಎಲ್ಲರೂ ನಟನ ಪರ ಆಗಿದ್ದಾರೆ. ಹಾಗಾಗಿ ಈ ತೀರ್ಪು ಬಂದಿದೆ ಅಂತ. ಒಂದು ಹೆಣ್ಣು ಮಾನಭಂಗಕ್ಕೊಳಗಾಗಿ ಇಷ್ಟು ವರ್ಷಗಳಾಗಿ ಅವ್ರು ಹೇಳ್ತಾರೆ ಐ ಆಮ್ ನಾಟ್ ಎ ವಿಕ್ಟಿಮ್, ಐ ಆಮ್ ಎ ಸರ್ವೈವರ್ ಅಂತ. ಆ ಸರ್ವೈವರ್, ಅವ್ರು ವಿಕ್ಟಿಮ್ ಇಂದ ಸರ್ವೈವರ್ ಆಗಕ್ಕೆ ಅವ್ರು ಎಷ್ಟು
ಎಷ್ಟು ಒಂದು ಕಷ್ಟಪಟ್ಟಿರ್ತಾರೆ, ಎಷ್ಟು ಹತ್ತಿರ್ತಾರೆ, ಎಷ್ಟು ನೋವುಗಳನ್ನ ಅನುಭವಿಸಿರ್ತಾರೆ. ಇಷ್ಟೆಲ್ಲ ಅನುಭವಿಸಿ ಇಷ್ಟು ದೀರ್ಘಕಾಲ ಹೋರಾಟ. ಆ ನಟನ ವಿರುದ್ಧ ಮಾತಾಡಿದಕ್ಕೆ ತುಂಬಾ ಜನರಿಗೆ ಸಿನಿಮಾದಲ್ಲಿ ಅವಕಾಶನೇ ಸಿಗಲ್ಲ ಅಂಬಂತಿತ್ತು. ಹಾಗೆಲ್ಲ ಇದ್ದ ಮೇಲೆ ಎಲ್ಲವನ್ನು ಧೈರ್ಯವಾಗಿ ಎದುರಿಸಿ ಇಷ್ಟು ದಿನ ಇಲ್ಲಿಗೆ ಬಂದ್ರುನು ಕೊನೆಗೆ ಸಿಕ್ಕಿದ್ದು ನ್ಯಾಯವಲ್ಲ. ಏನೇ ಆಗ್ಲಿ, ಈಗ ಜನ ಹೇಳೋದು ಈ ಕೋರ್ಟಿನಲ್ಲಿ ಆ ನಟಿಗೆ ನ್ಯಾಯ ಸಿಗದೆ ಇರ್ಬೋದು, ಆದ್ರೆ ದೇವರ ಕೋರ್ಟಿನಲ್ಲಿ ಆ ನಟಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ಕಾದು ನೋಡ್ಬೇಕಷ್ಟೇ.